let's ಈ ಕ್ಲಾಸಲ್ಲಿ ನಾನು ನಿಮಗೆ ಇಲ್ಲಿ ನೋಡಿ tripeptide dipeptide ಅಂತ ಇರ್ತದೆ ನೋಡಿ. if a third amino acid combines to a dipeptide, the product is called a tripeptide. Tripeptide ಅಲ್ಲಿ 3 amino acid ಇರ್ತವೆ, 2 peptide bond ಇರ್ತವೆ. in tripeptide 3 amino acid residues are there. 3 amino acid ಇಂದ ಮಾಡಲ್ಪಟ್ಟಿರುತ್ತೆ. ಅದರಲ್ಲಿ peptide bond 2 ಇರ್ತವೆ. ಟ್ರೈ ಅಂದ್ರೆ ಮತ್ತೆ ಬಾಂಡ್ ಇರೋದು 2, ಅಮೈನೋ ಆಸಿಡ್ಸ್ ಇರೋದು 3. A tripeptide contains 3 amino acids linked by 2 peptide linkages. ಅರ್ಥ ಮಾಡ್ಕೊಂಡಿದ್ದೀನ? ಇದು ತುಂಬಾ ಸರಿ ಕ್ವೆಶ್ಚನ್ ಬರ್ತಿದಾವೆ ಇಲ್ಲಿ. ಟ್ರೈಪೆಪ್ಟೈಡ್ ಅಂದ್ರೆ ಬಾಂಡ್ಸ್ 2 ಇರ್ತವೆ, ಓಕೆ, ಪೆಪ್ಟೈಡ್ ಬಾಂಡ್ಸ್ 2 ಇರ್ತವೆ, ಆದ್ರೆ ಅಮೈನೋ ಆಸಿಡ್ 3 ಇರ್ತವೆ. Similarly, when your 4, 5 or 6 amino acids are linked, the respective products are known as 4 ಸೇರಿಕೊಂಡಿದ್ರೆ ಟೆಟ್ರಾಪೆಪ್ಟೈಡ್ ಅಂತೀವಿ, 5 ಇದ್ರೆ ಪೆಂಟಾಪೆಪ್ಟೈಡ್ ಅಂತೀವಿ, 6 ಇದ್ರೆ ಹೆಕ್ಸಾಪೆಪ್ಟೈಡ್ ಅಂತ ಕರಿತೀವಿ. Respectively, when the number of such amino acids is more than 10, 10ಕ್ಕಿಂತ ಹೆಚ್ಚಿದೆ, then the product are called polypeptides ಅಂತೀವಿ. 10ಕ್ಕಿಂತ ಹೆಚ್ಚಿಗೆ ಅಮೈನೋ ಆಸಿಡ್ ಸೇರ್ಕೊಂಡು that is what we call as a polypeptide ಅಂತ ಕರಿತೀವಿ. A polypeptide with more than 100 amino acid residues having molecular mass higher than 10,000 units are called a protein. ಅದಕ್ಕೆ ಪ್ರೋಟೀನ್ ಅಂತೀವಿ. ಎಷ್ಟಂತ ಪಾಲಿಪೆಪ್ಟೈಡ್ ಅಲ್ಲಿ ಸೋ ಮೆನಿ ಅಮೈನೋ ಆಸಿಡ್ಸ್, ಎಷ್ಟು ಮೋರ್ ದ್ಯಾನ್ 100 ಅಮೈನೋ ಆಸಿಡ್ ಮಾಲಿಕ್ಯೂಲ್ ಸೇರಿಕೊಂಡು ಒಂದು ಮಾಲಿಕ್ಯೂಲ್ ಆಗಿರುತ್ತೆ, ಅದು ಪಾಲಿಪೆಪ್ಟೈಡ್ ಅಂತ ಕರಿತೀವಿ. ಅದ್ರ ಮಾಲಿಕ್ಯುಲರ್ ಮಾಸ್ ಹೈಯರ್ ದ್ಯಾನ್ 10,000 ಯೂನಿಟ್ಸ್ ಇದ್ರೆ ಅದಕ್ಕೆ ನಾವು ಪ್ರೋಟೀನ್ ಅಂತ ಕರಿತೀವಿ. However, the distinction between a polypeptide and a protein is not very sharp. ಅಂದ್ರೆ ಪಾಲಿಪೆಪ್ಟೈಡ್ ಮತ್ತು ಪ್ರೋಟೀನ್ ಅಂತ ಡಿಫರೆನ್ಸ್ ಇಲ್ಲ. Polypeptides with fewer number of amino acids are likely to be called proteins if they are ordinarily have a well-defined conformation of a protein, such as insulin, which contains 51 amino acids. Proteins can be classified into 2 types on the basis of their molecular shape. Fibrous proteins, already. When the polypeptide chains run parallel and are together by hydrogen and disulfide bonds, ನೋಡಿ, proteins can be classified into 2 types on the basis of their molecular shape ಮೇಲೆ. fibrous proteins ಅಂತ ಒಂತರ, it is called fibrous protein, globular proteins ಅಂತ ಇದೆ ಇಲ್ಲಿ. ನಾನು ಫಸ್ಟ್ ನಿಮಗೆ fibrous proteins ಅಂತ ಹೇಳ್ತೀನಿ. ಫಿಸಿಕ್ಸ್ ನಲ್ಲಿ ಯಾವ ತರ ಮಾಡಿದೀವಿ, ಯಾವ್ದ್ರ ಮೇಲೆ ನಾವು ಕ್ಲಾಸಿಫಿಕೇಶನ್ ಮಾಡೋದು, ಬೇಸ್ಡ್ ಆನ್ ದೇರ್ ಮಾಲಿಕ್ಯುಲರ್ ಶೇಪ್ ಮೇಲೆ 2 ತರ ಕ್ಲಾಸಿಫಿಕೇಶನ್ ಮಾಡ್ತೀವಿ. ಒಂದು fibrous protein ಅಂತ, ಒಂದು globular protein ಅಂತ. When the polypeptide chains run parallel and polypeptide chains ಏನಿದಾವೋ ಪ್ಯಾರಲಲ್ ರನ್ ಆಗಿರಬೇಕು, ಅವು ಹೈಡ್ರೋಜನ್ ಬಾಂಡ್ ಮತ್ತು ಡೈಸಲ್ಫೈಡ್ ಬಾಂಡ್ಸ್ ಇಂದ ಲಿಂಕ್ ಆಗಿರಬೇಕು. ನೋಡಿ, ದೇ ಆರ್ held together by hydrogen and disulfide bonds, then ಫೈಬರ್ ಲೈಕ್ ಸ್ಟ್ರಕ್ಚರ್ ಇಸ್ ಫಾರ್ಮ್ಡ್. ಆಗ ಫೈಬರ್ ಲೈಕ್ ಸ್ಟ್ರಕ್ಚರ್ ಫಾರ್ಮೇಶನ್ ಆಗಿರುತ್ತೆ, ಹೈಡ್ರೋಜನ್ ಬಾಂಡು ಇರುತ್ತೆ, ಡೈಸಲ್ಫೈಡ್ ಲಿಂಕೇಜಸ್ ಇರುತ್ತೆ. ಸಚ್ ಪ್ರೋಟೀನ್ಸ್ ಆರ್ ಜನರಲಿ ಇನ್ಸಾಲ್ಯುಬಲ್ ಇನ್ ವಾಟರ್, ಅವು ನೀರಲ್ಲಿ ಕರಗಲ್ಲ. ಸಮ್ ಕಾಮನ್ ಎಕ್ಸಾಂಪಲ್ಸ್ ಆರ್ ಕೆರಾಟಿನ್. ಕೆರಾಟಿನ್ ಎಲ್ಲಿದೆ ಅಂದ್ರೆ ಪ್ರೆಸೆಂಟ್ ಇನ್ ಏರ್, ವೂಡ್ ಆರ್ ಸಿಲ್ಕ್. ಫೈಬ್ರಸ್ ಪ್ರೋಟೀನ್ ಕೆರಾಟಿನ್ ಎಲ್ಲಿದೆ ಅಂತ ಕ್ವಶನ್ ಕೇಳಿದ್ರೆ ಎಲ್ಲಿರುತ್ತೆ, ದಟ್ ಇಸ್ ಪ್ರೆಸೆಂಟ್ ಇನ್ ಏರ್, ವೂಡ್ ಆರ್ ಸಿಲ್ಕ್. ಏರ್ ಇರ್ತಕ್ಕಂಥದ್ದು ಯಾವುದು ಅಂತ ಕೇಳಿದ್ರೆ ಪ್ರೋಟೀನ್, ದಟ್ ಈಸ್ ಫೈಬ್ರಸ್ ಪ್ರೋಟೀನ್. ಅಂಡ್ ಮಯೋಸಿನ್ ಎಲ್ಲಿರುತ್ತೆ, ಮಯೋಸಿನ್ ಮಸಲ್ಸ್ ಅಲ್ಲಿ ಇರುತ್ತೆ. ಇವೆಲ್ಲ ಗೊತ್ತಿರಬೇಕು, ಸಿಟಿ, ನೀಟು, ಬೋಲ್ಡ್ ರೈಸ್ ಎಲ್ಲ ಬರುತ್ತೆ. ಇದು ಅಂದ್ರೆ ಮಸಲ್ಸ್ ಇರ್ತಕ್ಕಂಥ ಪ್ರೋಟೀನ್ ಯಾವುದು, ದಟ್ ಇಸ್ ದಿ ಮಯೋಸಿನ್. ಗ್ಲೋಬುಲಾರ್ ಪ್ರೋಟೀನ್ಸ್ ಅಂದ್ರೆ ಏನಾಗಾದ್ರೆ, this structure results when the chains of polypeptides coil ಆಗಿರ್ತವೆ. ಅಲ್ಲಿ ಪ್ಯಾರಲಲ್ ರನ್ ಆಗಿದ್ವಲ್ವಾ, ಕಾಯಿಲ್ ಶೇಪ್, ಕಾಯಿಲ್ ಆಗಿರುತ್ತೆ. ಅರೌಂಡ್ ಟು ಗಿವ್ ಎ ಸ್ಪೆರಿಕಲ್ ಶೇಪ್ ಬಂದಿರುತ್ತೆ, ಕಾಯಿಲ್ ಆಗಿ ರೌಂಡ್ ತರ ಕಾಯಿಲ್ ಆಗಿ ಸ್ಪೆರಿಕಲ್ ಶೇಪ್ ಬರುತ್ತೆ. ದೀಸ್ ಆರ್ ಯೂಶುವಲಿ ಸಾಲ್ಯುಬಲ್ ಇನ್ ವಾಟರ್, ಅವು ನೀರಲ್ಲಿ ಕರಗ್ತವೆ. ಇನ್ಸುಲಿನ್ ಅಂಡ್ ಆಲ್ಬುಮಿನ್ಸ್ ಆರ್ ದಿ ಕಾಮನ್ ಎಕ್ಸಾಂಪಲ್ಸ್ ಆಫ್ ಗ್ಲೋಬುಲಾರ್ ಪ್ರೋಟೀನ್ಸ್. ಇನ್ಸುಲಿನ್ and albumins are the common examples of globular proteins. Globular proteins ಗೆ ಎಕ್ಸಾಂಪಲ್ ಯಾವ್ದಪ್ಪ, ಇನ್ಸುಲಿನ್ and albumins. What are given example for globular proteins ಅಂತ ಹೇಳಿಕ್ಕಾಗುತ್ತಲ್ವಾ, that is insulin ಮತ್ತು albumin. Structure and shape of proteins can be studied at 4 different levels. Structure ಮತ್ತು shape of the proteins can be studied in 4 different levels ಅಲ್ಲಿ ಹೇಳ್ತೀವಿ. ಯಾವ ತರ ಅಂದ್ರೆ ಪ್ರೈಮರಿ, ಸೆಕೆಂಡರಿ, ಟರ್ಷಿಯರಿ ಅಂಡ್ ಕ್ವಾಟರ್ನರಿ ಅಂತ ಹೇಳ್ತೀವಿ ನಾವು. ಅಂದ್ರೆ ಸ್ಟ್ರಕ್ಚರ್ ಮತ್ತು ಶೇಪ್ ಆಫ್ ದಿ ಪ್ರೋಟೀನ್ಸ್ ಕ್ಯಾನ್ ಬಿ ಸ್ಟಡಿ, ನಾವು ಯಾವ ತರ ಸ್ಟಡಿ ಮಾಡ್ತೀವಿ, 4 ಡಿಫರೆಂಟ್ ಲೆವೆಲ್ಸ್ ಅಲ್ಲಿ ಸ್ಟಡಿ ಮಾಡ್ತೀವಿ. ಪ್ರೈಮರಿ, ಸೆಕೆಂಡರಿ, ಟರ್ಷಿಯರಿ ಅಂಡ್ ಕ್ವಾಟರ್ನರಿ. Each level being more complex than the previous one. It is each level being more complex than the previous one. Tertiary ಗಿಂತ secondary complex, secondary ಗಿಂತ tertiary complex, tertiary ಗಿಂತ quaternary complex ಅಂತ ಅರ್ಥ ಅದು.
Primary structure of proteins. Proteins may have one or more polypeptide chains. Proteins ಅಲ್ಲಿ ಒಂದು polypeptide chain ಇರಬಹುದು ಅಥವಾ ಒಂದಕ್ಕಿಂತ ಹೆಚ್ಚಿಗೆ polypeptide chains ಇರಬಹುದು. Each polypeptide in a protein has ಏನಿರುತ್ತೆ amino acid linked with each other. Each polypeptide in a protein has an amino acid. Polypeptides amino acid linked with each other in a specific sequence. ನೋಡಿ, each polypeptide in a protein ನಲ್ಲಿ ಒಂದು ಪಾಲಿಪೆಪ್ಟೈಡ್ ಚೈನ್ ಇರಬಹುದು ಅಥವಾ ಒಂದಕ್ಕಿಂತ ಹೆಚ್ಚಿಗೆ ಇರಬಹುದು ಅಂತ ಹೇಳಿದೆ ನಾನು. ಈಚ್ ಒಂದು ಪಾಲಿಪೆಪ್ಟೈಡ್ ಚೈನ್ ಅಲ್ಲಿ ಆಸ್ ಅಮೈನೋ ಆಸಿಡ್ ಲಿಂಕ್ಡ್ ವಿತ್ ಈಚ್ ಅದರ್ ಇನ್ ಎ ಸ್ಪೆಸಿಫಿಕ್ ಸೀಕ್ವೆನ್ಸ್ ಅಲ್ಲಿ ಲಿಂಕ್ ಆಗಿರುತ್ತೆ. ಅಂಡ್ ಇಟ್ ಈಸ್ ದಿಸ್ ಸೀಕ್ವೆನ್ಸ್ ಆಫ್ ಅಮೈನೋ ಆಸಿಡ್ಸ್ ದಟ್ ಈಸ್ ಸೆಡ್ ಟು ಬಿ ದಿ ಪ್ರೈಮರಿ ಸ್ಟ್ರಕ್ಚರ್ ಆಫ್ ದಟ್ ಪ್ರೋಟೀನ್. ಅಂದ್ರೆ ಸೀಕ್ವೆನ್ಸ್ ಆಫ್ ಅಮೈನೋ ಆಸಿಡ್ಸ್ ಅದಕ್ಕೆ ಪ್ರೈಮರಿ ಸ್ಟ್ರಕ್ಚರ್ ಆಫ್ ಪ್ರೋಟೀನ್ ಅಂತ ಕರಿತೀವಿ ನಾವು. Any change in the primary structure, ಏನಾದ್ರೂ primary structural change, that is sequential change ಆದ್ರೆ ಅಂದ್ರೆ sequence of amino acids creates a different protein. ಯಾವತ್ತೂ ಕೂಡ ಒಂದು ಪ್ರೋಟೀನ್ ಅಂದ್ರೆ amino acids link sequence, this particular amino acids link ಆಗಿರ್ತವೆ ಸೀಕ್ವೆನ್ಸ್ ಅಲ್ಲಿ. ನಾವೇನಾದ್ರೂ ಆ ಸೀಕ್ವೆನ್ಸ್ ಅನ್ನ ಚೇಂಜ್ ಮಾಡಿ ಬೇರೆ ಪ್ರೋಟೀನ್ ಅನ್ನು ಸೇರಿಸಿದ್ರೆ ಬೇರೆ ಒಂದು ಅಮೈನೋ ಆಸಿಡ್ ಸೇರಿಸಿದ್ರೆ ಬೇರೆ ಒಂದು ಪ್ರೋಟೀನ್ ಬರುತ್ತೆ. ಅಂದ್ರೆ ಪರ್ಟಿಕ್ಯುಲರ್ ಪ್ರೋಟೀನ್ ನಲ್ಲಿ ಪರ್ಟಿಕ್ಯುಲರ್ ಸೀಕ್ವೆನ್ಸ್ ಆಫ್ ಪ್ರೋಟೀನ್ ಜಾಯ್ನ್ ಆಗಿರುತ್ತೆ, ಪರ್ಟಿಕ್ಯುಲರ್ ಆಫ್ ಸೀಕ್ವೆನ್ಸ್ ಆಫ್ ಪ್ರೋಟೀನ್ಸ್ ಇರುತ್ತೆ. ಸಪೋಸ್ ನಾವು ಆ ಸೀಕ್ವೆನ್ಸ್ ಅಲ್ಲಿ ಏನಾದ್ರೂ ಚೇಂಜ್ ಮಾಡಿದ್ರೆ ಅಮೈನೋ ಆಸಿಡ್ಸ್ ಅನ್ನು ಚೇಂಜ್ ಮಾಡಿದ್ದೆ ಆದ್ರೆ ಬೇರೆ ಪ್ರೋಟೀನ್ ನಮಗೆ ಬರುತ್ತೆ ಅಂತ ಅರ್ಥ. ಸೆಕೆಂಡರಿ ಸ್ಟ್ರಕ್ಚರ್ ಆಫ್ ಪ್ರೋಟೀನ್ಸ್. ಸೆಕೆಂಡರಿ ಸ್ಟ್ರಕ್ಚರ್ ಆಫ್ ಪ್ರೋಟೀನ್ ರೆಫರ್ಸ್ ಟು ದಿ ಶೇಪ್. ಸೆಕೆಂಡರಿ ಸ್ಟ್ರಕ್ಚರ್ ಏನ್ ಹೇಳ್ತೀವಿ, ಸೆಕೆಂಡರಿ ಸ್ಟ್ರಕ್ಚರ್ ಆಫ್ ದಿ ಪ್ರೋಟೀನ್ ರೆಫರ್ಸ್ ಟು ದಿ ಶೇಪ್ ಅಲ್ಲಿ ಹೇಳ್ತೀವಿ. ಸೆಕೆಂಡ್ ಅಂದ್ರೆ ಫಸ್ಟ್ ಪ್ರೈಮರಿ ಸ್ಟ್ರಕ್ಚರ್ ಅಲ್ಲಿ ಯಾವ ಸೀಕ್ವೆನ್ಸ್, ಯಾವ ಅಮೈನೋ ಆಸಿಡ್ ಸೀಕ್ವೆನ್ಸ್ ಇದೆ ಅಂತ ಗೊತ್ತಾಗುತ್ತೆ. ಎರಡನೇ ಸೆಕೆಂಡರಿ ಸ್ಟ್ರಕ್ಚರ್ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ದಿ ಸೆಕೆಂಡರಿ ಸ್ಟ್ರಕ್ಚರ್ ಆಫ್ ಪ್ರೋಟೀನ್ ರೆಫರ್ಸ್ ಟು ದಿ ಶೇಪ್. ಹೆಂಗ್ ಗೊತ್ತಾಗುತ್ತೆ, ದಟ್ ಈಸ್ ಸೆಕೆಂಡರಿ ಶೇಪ್. Secondary structure of protein refers to the shape in which a long polypeptide chain can exist. ಯಾವ shape ಗೊತ್ತಾಗುತ್ತೆ ನಮಗೆ. They are found to exist in two different types. They are found to exist in two different types of structure. ಒಂದು alpha helix and beta pleated sheet structure. These structures arise due to the regular folding of the backbone of the polypeptide chain due to hydrogen bonding between CO and NH groups of the peptide bond. ಅಂದ್ರೆ ನೋಡಿ, secondary structure of the protein ಏನು ಹೇಳುತ್ತೆ ಅಂದ್ರೆ secondary structure of the protein refers to the shape in which a long polypeptide chain can exist. Long polypeptide chain ಯಾವ shape ಅಲ್ಲಿ exist ಆಗಿದೆ ಅಂತ ಗೊತ್ತಾಗುತ್ತೆ. They are found to exist in two different types of structures. Different types of, they are found to exist in two different types of structures. One alpha helix and beta pleated sheet structure. Alpha helix and beta pleated sheet structure. These structures arise due to the regular folding of the backbone of the polypeptide. These structures arise ಹೆಂಗೆ ಉತ್ಪತ್ತಿ ಆಗ್ತವೆ ಅಂದ್ರೆ ಡ್ಯೂ ಟು ದಿ ರೆಗ್ಯುಲರ್ ಫೋಲ್ಡಿಂಗ್ ಆಫ್ ದಿ ಬ್ಯಾಕ್ ಬೋನ್ ಆಫ್ ದಿ ಪಾಲಿಪೆಪ್ಟೈಡ್ ಚೈನ್ ಡ್ಯೂ ಟು ಹೈಡ್ರೋಜನ್ ಬಾಂಡಿಂಗ್ ಬಿಟ್ವೀನ್ ಯಾವ್ದ್ರ ಮಧ್ಯೆ CO and NH groups of the peptide bond. Alpha helix is one of the most common ways in which the polypeptide chain forms all possible hydrogen bonds by twisting into a right-handed screw type helix ಅಂತೀವದನ್ನ. With the NH group of each amino acid residue hydrogen bonded to the CO of an adjacent term of the helix as shown in the figure 14.1. ಅಲ್ಲಿ ಗೊತ್ತಾಗುತ್ತೆ ನೋಡಿ, helix structure of protein ಗೊತ್ತಾಗುತ್ತೆ ನೋಡಿ. That is the helix structure of the protein ನೋಡಿ, right handed. That is, you know, this is okay, alpha helix structure. It is correct. ఇక్కడ పక్కన ನೋಡಿ CO NH ಬಾಂಡ್ ನೋಡಿ, ಹೈಡ್ರೋಜನ್ ಬಾಂಡ್ ಇದೆ ಡಾಟ್ ಇದೆ ನೋಡಿ, ಅದು ಹೈಡ್ರೋಜನ್ ಬಾಂಡ್ ಅದು ನೋಡಿ, ಗೊತ್ತಾಗುತ್ತೆ ನಿಮಗೆ ಹೆಂಗ್ ಲಿಂಕ್ ಆಗಿದೆ CO ಮತ್ತು NH ಹೈಡ್ರೋಜನ್ ಬಾಂಡಿಂಗ್ ತೋರಿಸ್ತೇನೆ ನೋಡಿ ಇಲ್ಲಿ. ಇದು ಕರೆಕ್ಟ್ ಹೌದಲ್ವಾ? ಆಲ್ಫಾ ಹೆಲಿಕ್ಸ್ ಇಸ್ ಒನ್ ಆಫ್ ದಿ ಆಯ್ತಲ್ವಾ. ನೆಕ್ಸ್ಟ್ ಬೀಟಾ ಪ್ಲೀಟೆಡ್ ಶೀಟ್ ಸ್ಟ್ರಕ್ಚರ್. ಆಲ್ ದಿ ಪೆಪ್ಟೈಡ್ ಚೈನ್ಸ್ ಆರ್ stretched out nearly maximum extension and laid side by side, which are held together by intermolecular hydrogen bond.
intermolecular and intramolecular hydrogen bond. ಇಂಟರ್ ಅಂದ್ರೆ ಇಂಟ್ರಾ ಅಂದ್ರೆ ಒಂದೇ ಮಾಲಿಕ್ಯೂಲ್ ಹೈಡ್ರೋಜನ್ ಬಾಂಡಿಂಗ್ ಇದ್ರೆ ಇಂಟ್ರಾ ಅಂತೀವಿ. ಇಂಟರ್ ಅಂದ್ರೆ ಬೇರೆ ಬೇರೆ ಮಾಲಿಕ್ಯೂಲ್ ನ ಮಧ್ಯೆ ಹೈಡ್ರೋಜನ್ ಬಾಂಡಿಂಗ್ ಇದ್ರೆ ಅದಕ್ಕೆ ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್ ಅಂತ ಕರಿತೀವಿ. ಲಾಸ್ಟ್ ಇಯರ್ ಹೇಳ್ಬಿಟ್ಟಿದ್ವಿ ನಾನು ನಿಮಗೆ ಇದನ್ನ. ದಿ ಸ್ಟ್ರಕ್ಚರ್ resembles the fleeted folds of Drapery and therefore is known as beta fleeted sheet ಅಂತ ಕರಿತೀವಿ ನಾನು. ಇಲ್ಲಿ ನೋಡಿ ಸ್ಟ್ರಕ್ಚರ್ 4.2 ಬೀಟಾ ಪ್ಲೇಟೆಡ್ ಶೀಟ್ ಸ್ಟ್ರಕ್ಚರ್ ಆಫ್ ಪ್ರೋಟೀನ್ಸ್, ಬೇರೆ ಬೇರೆ ಮಾಲಿಕ್ಯೂಲ್ ನ ಮಧ್ಯೆ ಹೈಡ್ರೋಜನ್ ಬಾಂಡ್ ನಿಮಗೆ ಕಾಣ್ತಾ ಇದೆ ನೋಡಿ. ಇಸ್ ಇಟ್ ಕರೆಕ್ಟ್? ಕಾಣ್ತಿದೆ ಅಲ್ವಾ? ನೆಕ್ಸ್ಟ್ ಟರ್ಷಿಯರಿ ಸ್ಟ್ರಕ್ಚರ್ ಆಫ್ ಪ್ರೋಟೀನ್ಸ್. This tertiary structure of protein represents overall folding of the polypeptide chains. Overall folding of the polypeptide chains. Overall folding, that is further folding of the secondary structure. It gives rise to two major molecular shapes, fibrous and globular. The main forces which stabilize the secondary and tertiary structure of proteins are hydrogen bonds. Hydrogen bonds है. The main force which stabilize the secondary structures, stabilize ಆಗಬೇಕು ಅಂದ್ರೆ ಕಾರಣ ಯಾವುದು? ಹೈಡ್ರೋಜನ್ ಬಾಂಡ್ಸ್ ಕಾರಣ. ಡೈಸಲ್ಫೈಡ್ ಲಿಂಕೇಜಸ್, ಹೈಡ್ರೋಜನ್ ಬಾಂಡ್ಸ್, ಡೈಸಲ್ಫೈಡ್ ಲಿಂಕೇಜಸ್ ಮತ್ತು ವ್ಯಾನ್ ಡರ್ ವಾಲ್ಸ್ ಫೋರ್ಸಸ್ ಅಂಡ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇವೆಲ್ಲ ಇಷ್ಟು ಇರೋದ್ರಿಂದ ಹೈಡ್ರೋಜನ್ ಬಾಂಡ್ಸ್, ಡೈಸಲ್ಫೈಡ್ ಲಿಂಕೇಜಸ್, ವ್ಯಾನ್ ಡರ್ ವಾಲ್ಸ್ ಫೋರ್ಸ್ and electrostatic force of attraction ಇರೋದ್ರಿಂದ your secondary and tertiary structures they are stabilized by these forces. ನೋಡಿ ನಾಲ್ಕನೇದು quaternary structure of proteins ಅಂತ ಕರಿತೀವಿ. Some of the proteins are composed of two or more polypeptide chains referred to as subunits. The spatial arrangement of these subunits with respect to each other is known as quaternary structure. Some of the proteins are composed of two or more polypeptide chains referred to as subunits into polypeptide chains. The spatial arrangement of these subunits, spatially how they arrange agidave ಆ subunits ಅಂದ್ರೆ polypeptide chains. So with respect to each other is known as quaternary structure. ಇಲ್ಲಿದೆ ನಿಮಗೆ a diagrammatic representation of all these four structures is given in the figure 14.3, where each colored ball represents an amino acid. Colored ball ಏನು ಹೇಳುತ್ತಪ್ಪ, ಎಲ್ಲ ಕಲರ್ ಕಾಣ್ತಪ್ಪ, ಎಲ್ಲ ಏನು ಕಲರ್ ಬಟ್ಟು ಎಲ್ಲ ಅಮೈನೋ ಆಸಿಡ್ಸ್. ಒಂದು ಕಲರ್ ಒಂಥರ, ಬೇರೆ ಕಲರ್ ಮತ್ತೊಂದು ಅಮೈನೋ ಆಸಿಡ್, ಮತ್ತೊಂದು ಇರೋದು ಬೇರೆ ಬೇರೆ ಅಮೈನೋ ಆಸಿಡ್. ನೋಡಿ ಈ ಪ್ರೈಮರಿ ಸ್ಟ್ರಕ್ಚರ್ ಅಲ್ಲಿ ಏನಿಲ್ಲ ನಿಮಗೆ, ಡೈರೆಕ್ಟ್ ಇದ್ರ ಮೇಲೆ ತೋರಿಸ್ತಾ ಹೋಗಿದ್ರು ಅಮೈನೋ ಆಸಿಡ್ಸ್ ಲಿಂಕ್ ಲಿಂಕ್ ಆಗಿದೆ. ಸೆಕೆಂಡರಿ ಸ್ಟ್ರಕ್ಚರ್ ಮತ್ತೆ ಶೇಪ್ ಚೇಂಜ್ ಆಗಿದೆ ನೋಡಿ, ಟೆಕ್ಸ್ಚರ್ ಇನ್ನೂ ಚೇಂಜ್ ಆಗ್ತಾ ಹೋಗುತ್ತೆ, ಕ್ವಾರ್ಟರ್ನಲ್ಲಿ ಇನ್ನೂ ಚೇಂಜ್ ಆಗಿದೆ. ಈಗ ನಿಮಗೆ ಪ್ರೈಮರಿ ಸ್ಟ್ರಕ್ಚರ್ ಅಂದ್ರೆ ಏನು, ಸೆಕೆಂಡರಿ ಸ್ಟ್ರಕ್ಚರ್ ಅಂದ್ರೆ ಏನು, ಟರ್ಷಿಯರಿ ಸ್ಟ್ರಕ್ಚರ್ ಅಂದ್ರೆ ಏನು, ಕ್ವಾರ್ಟರ್ನರಿ ಸ್ಟ್ರಕ್ಚರ್ ಅಂದ್ರೆ ಏನು ಅರ್ಥ ಆಯ್ತು. ಇಲ್ಲಿ ಡಯಾಗ್ರಾಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಫ್ ಪ್ರೈಮರಿ ಸ್ಟ್ರಕ್ಚರ್, two subunits of two types in a quaternary structure. ಇಲ್ಲಿ ನೋಡಿ, ಈಗ ಈ ಫಿಗರ್ ಅಲ್ಲಿ ಇಲ್ಲಿ ನೋಡಿ, ಈಗ ಕಾಣ್ತಿದೆ ನೋಡಿ, ಈಗ ಕಾಣ್ತಿದೆ ನಿಮೀಗ ಪ್ರೈಮರಿ, ಸೆಕೆಂಡರಿ, ಟರ್ಷಿಯರಿ ಅಂಡ್ ಕ್ವಾಟರ್ನರಿ ಸ್ಟ್ರಕ್ಚರ್ ಆಫ್ ಹಿಮೋಗ್ಲೋಬಿನ್. ಇದು ಹಿಮೋಗ್ಲೋಬಿನ್ ಪ್ರೈಮರಿ ಸ್ಟ್ರಕ್ಚರ್. ಒಂದು ಬ್ಲೂ ಇದೆ, ಲೈಟ್ ಬ್ಲೂ ಕಾರ್ಬನ್, ಡಾರ್ಕ್ ಇದೆಯಲ್ಲ ಅದು ಹೈಡ್ರೋಜನ್. ಸೆಕೆಂಡರಿ ಸ್ಟ್ರಕ್ಚರ್ ಅಲ್ಲಿ ರೆಡ್ ಇರೋದು ಎನ್ ನೈಟ್ರೋಜನ್, ಸ್ವಲ್ಪ ಇದನ್ನು ಶೇಡ್ ಆಗಿದೆ ನೋಡಿ, ದಟ್ ಇಸ್ ಆಕ್ಸಿಜನ್. ಗ್ರೀನ್ ಇರೋದು ಆರ್ ಗ್ರೂಪ್, ಇನ್ನೊಂದು ಇದ್ರೊಳಗೆ ದಟ್ ಇಸ್ ಇಮೇಜ್ ಗ್ರೂಪ್ ಅಂತ ಕರಿತೀವಿ. ದಟ್ ಇಸ್ ಟರ್ಷಿಯರಿ ಸ್ಟ್ರಕ್ಚರ್ ಅಂಡ್ ಕ್ವಾಟರ್ನರಿ ಸ್ಟ್ರಕ್ಚರ್. ಕರೆಕ್ಟ್. ಡಿನ್ಯಾಚುರೇಷನ್ ಆಫ್ ಪ್ರೋಟೀನ್ಸ್. ಡಿನ್ಯಾಚುರೇಷನ್ ತುಂಬಾ ಸರಿ ಕ್ವಶನ್ ಕೇಳಿದ್ದಾರೆ. ವಾಟ್ ಈಸ್ ಡಿನ್ಯಾಚುರೇಷನ್ ಆಫ್ ಪ್ರೋಟೀನ್ ಅಂತ ಕೇಳಿದ್ದಾರೆ, ತುಂಬಾ ಸರಿ ಕ್ವಶನ್ ಬಂದೋಗಿರೋದು ಇದು. Proteins found in biological system with a unique three-dimensional structure and biological activity is called a native protein ಅಂತ ಕರಿತೀವಿ ನಾವು. ಪ್ರೋಟೀನ್ ಫೌಂಡ್ ಇನ್ ಬಯಾಲಜಿಕಲ್ ಸಿಸ್ಟಮ್ ಅಲ್ಲಿ ನಾವೇನ್ ನೋಡ್ತಿದೀವೋ ಯುನಿಕ್ ತ್ರೀ-ಡೈಮೆನ್ಷನಲ್ ಸ್ಟ್ರಕ್ಚರ್ ಇರುತ್ತೆ ಅಂಡ್ ಇಟ್ ಹ್ಯಾಸ್ ಇಟ್ಸ್ ಓನ್ ಬಯಾಲಜಿಕಲ್ ಆಕ್ಟಿವಿಟಿ. ದಟ್ ಈಸ್ ವಾಟ್ ಇಸ್ ಕಾಲ್ಡ್ ಆಸ್ ನೇಟಿವ್ ಪ್ರೋಟೀನ್ ಅಂತ ಕರಿತೀವಿ. ಅದನ್ನ ನೇಟಿವ್ ಪ್ರೋಟೀನ್ ಅಂತ ಕರಿತೀವಿ. When a protein in its native form is subjected to physical change like change in temperature or chemical changes like change in pH, the hydrogen bonds are disturbed. Due to this,
globules unfold and helix get uncoiled and protein loses its biological activity. This is called denaturation of protein ಅಂತ ಕರೆಯೋದು. ಅಂದ್ರೆ ಗೊತ್ತಾ, ಅಂದ್ರೆ ಪ್ರೋಟೀನ್ ಬಯಾಲಜಿಕಲ್ ಸಿಸ್ಟಮ್ ಅಲ್ಲಿ ಏನ್ ಪ್ರೋಟೀನ್ ಹೇಳ್ತೀವೋ ಅದಕ್ಕೆ ಒಂದೇ ಒಂದು ಯುನೀಕ್ 3 ಡೈಮೆನ್ಷನಲ್ ಸ್ಟ್ರಕ್ಚರ್ ಇರುತ್ತೆ ಅಂಡ್ ಇಟ್ ಹ್ಯಾಸ್ ಇಟ್ಸ್ ಓನ್ ಬಯಾಲಜಿಕಲ್ ಆಕ್ಟಿವಿಟಿ ಇರುತ್ತೆ. ಅದಕ್ಕೆ ನೆಗೆಟಿವ್ ಪ್ರೋಟೀನ್ ಅಂತ ಕರಿತೀವಿ. ಸಾಮಾನ್ಯ ಸ್ಥಿತಿಯಲ್ಲಿ ಇರೋದು. ಆದ್ರೆ ಪ್ರೋಟೀನ್ ನೇಟಿವ್ ಫಾರ್ಮ್ ಈ ಸಬ್ಜೆಕ್ಟ್ ಫಿಸಿಕಲ್ ಚೇಂಜ್ ಮಾಡಿದ್ರೆ, ಏನ್ ಫಿಸಿಕಲ್ ಚೇಂಜ್ ಮಾಡಿದ್ರೆ ಆ ಪ್ರೋಟೀನ್ ಅನ್ನ ಟೆಂಪರೇಚರ್ ಚೇಂಜ್ ಮಾಡೋದಪ್ಪ. ಟೆಂಪರೇಚರ್ ಅಂದ್ರೆ 28 ಡಿಗ್ರಿ ಇರೋದು 50 ಡಿಗ್ರಿ 60 ಡಿಗ್ರಿ ಟೆಂಪರೇಚರ್ ಹೆಚ್ಚಿಗೆ ಮಾಡೋದು. ಅದಕ್ಕೆ ಆಸಿಡ್ ಬೇಸ್ ಹಾಕೋದು ಅಂದ್ರೆ pH ಚೇಂಜ್ ಮಾಡಿದ್ದೆ ಆದ್ರೆ ಆಗ ಏನಾಗುತ್ತೆ, ಹೈಡ್ರೋಜನ್ ಬಾಂಡ್ಸ್ ಡಿಸ್ಟರ್ಬ್ ಆಗ್ತವೆ. ಪ್ರೋಟೀನ್ ಅಲ್ಲಿ ಹೈಡ್ರೋಜನ್ ಬಾಂಡ್ಸ್ ಇರ್ತಾವಲ್ಲ ಅವು ಡಿಸ್ಟರ್ಬ್ ಆಗ್ತವೆ. ಚೇಂಜ್ ಆದಾಗ ಡ್ಯೂ ಟು ದಿಸ್ ಡಿಸ್ಟರ್ಬ್ ಆದಾಗ ಗ್ಲೋಬಲ್ಸ್ ಅನ್ಫೋಲ್ಡ್ ಅಂಡ್ ಎಲಿಕ್ಸ್ ಗೆಟ್ ಅನ್ಕಾಯಿಲ್ಡ್ ಆಗುತ್ತೆ. ಗ್ಲೋಬಲ್ಸ್ ಅನ್ಫೋಲ್ಡ್ ಆಗುತ್ತೆ, ಎಲಿಕ್ಸ್ ಗೆಟ್ ಅನ್ಕಾಯಿಲ್ಡ್ ಅಂಡ್ ಪ್ರೋಟೀನ್ ಲೂಸಸ್ ಇಟ್ಸ್ ಬಯಾಲಜಿಕಲ್ ಆಕ್ಟಿವಿಟಿ. ಏನಿರುತ್ತೆ ಚೇಂಜ್, ಬಯಾಲಜಿಕಲ್ ಆಕ್ಟಿವಿಟಿ ಚೇಂಜ್ ಆಗುತ್ತೆ. ಯಾಕಂದ್ರೆ ಹೈಡ್ರೋಜನ್ ಬಾಂಡ್ ಚೇಂಜ್ ಆಗುತ್ತೆ. ಯಾವಾಗ ಹೈಡ್ರೋಜನ್ ಬಾಂಡ್ ಚೇಂಜ್ ಆಗುತ್ತೋ ನಾವು, ಯಾಕಂದ್ರೆ ಟೆಂಪರೇಚರ್ ಚೇಂಜ್ ಮಾಡೋದಾಗ್ಲಿ ಅಥವಾ pH ಚೇಂಜ್ ಮಾಡೋದಾಗ್ಲಿ ಆದಾಗ ಹೈಡ್ರೋಜನ್ ಬಾಂಡ್ ಚೇಂಜ್ ಆಗುತ್ತೆ. ಅಥವಾ ಗ್ಲೋಬಲ್ಸ್ ಅನ್ಫೋಲ್ಡ್ ಆಗ್ತವೆ, ಎಲಿಕ್ಸ್ ಗೆಟ್ ಅನ್ಕಾಯಿಲ್ಡ್ ಆಗುತ್ತೆ. ಆಗ ಪ್ರೋಟೀನ್ಸ್ ಒರಿಜಿನಲ್ ಅಂತ ತನ್ನ ಆಕ್ಟಿವಿಟಿನ ಕಳ್ಕೊಳ್ಳುತ್ತೆ. ದಿಸ್ ಇಸ್ ಕಾಲ್ಡ್ ಡಿನ್ಯಾಚುರೇಷನ್ ಆಫ್ ಪ್ರೋಟೀನ್ ಅಂತ. ಯಾವಾಗ pH ಚೇಂಜ್ ಮಾಡೋದಾಗಿರ್ಲಿ, ಟೆಂಪರೇಚರ್ ಚೇಂಜ್ ಮಾಡಿದಾಗ ಪ್ರೋಟೀನ್ ತನ್ನ ಸ್ಟ್ರಕ್ಚರ್ಸ್ ಅನ್ನ ಬದಲಾವಣೆ ಆಗೋದ್ರಿಂದ ಅದರ ಬಯಾಲಜಿಕಲ್ ಆಕ್ಟಿವಿಟಿನ ಕಳ್ಕೊಳ್ಳುತ್ತೆ. ಒರಿಜಿನಲ್ ಬಯಾಲಜಿಕಲ್ ಆಕ್ಟಿವಿಟಿನ ಕಳ್ಕೊಳ್ಳುತ್ತೆ. ದಿಸ್ ಇಸ್ ಕಾಲ್ಡ್ ಡಿನ್ಯಾಚುರೇಷನ್ ಆಫ್ ಪ್ರೋಟೀನ್ ಅಂತ ಕರಿತೀವಿ. ಡ್ಯೂರಿಂಗ್ ಡಿನ್ಯಾಚುರೇಷನ್ secondary and tertiary structures are destroyed. Secondary ಮತ್ತು tertiary structure ಮಾತ್ರ ಡಿಸ್ಟ್ರಾಯ್ ಆಗ್ತವೆ, ಬಟ್ ಪ್ರೈಮರಿ ಸ್ಟ್ರಕ್ಚರ್ ರಿಮೈನ್ಸ್ ಇಂಟ್ಯಾಕ್ಟ್. ಪ್ರೈಮರಿ ಸ್ಟ್ರಕ್ಚರ್ ಏನು ಆಗಲ್ಲ. ಡಿನ್ಯಾಚುರೇಷನ್ ಆಗೋದ್ರಿಂದ ಹೈಡ್ರೋಜನ್ ಬಾಂಡ್ ಬದಲಾವಣೆ ಆಗೋದ್ರಿಂದ ಏನಾಗುತ್ತೆ, ಕಾಯಿಲ್ ಚೇಂಜ್ ಆಗೋದ್ರಿಂದ ಟರ್ಷಿಯರಿ ಮತ್ತು ಸೆಕೆಂಡರಿ ಸ್ಟ್ರಕ್ಚರ್ಸ್ ಮಾತ್ರ ಚೇಂಜ್ ಆಗ್ತವೆ, ಪ್ರೈಮರಿ ಸ್ಟ್ರಕ್ಚರ್ ಏನು ಚೇಂಜ್ ಆಗಲ್ಲ. ದಿ coagulation of egg white on boiling is a common example of denaturation. ನಾವು ಮನೆಯಲ್ಲಿ ಎಗ್ ಅನ್ನು ಬೇಯಿಸ್ತೀವಲ್ಲ, ಎಗ್ ಅಲ್ಲಿ ಪ್ರೋಟೀನ್ ಇದೆ. ಬೇಯಿಸೋದ್ರಿಂದ ಅದೇನಾಗುತ್ತೆ, ಅದರ ಬಯಾಲಜಿಕಲ್ ಆಕ್ಟಿವಿಟಿ ಚೇಂಜ್ ಆಗುತ್ತೆ, ಅದರ ಸೆಕೆಂಡರಿ ಅಂಡ್ ಟರ್ಷಿಯರಿ ಸ್ಟ್ರಕ್ಚರ್ ಚೇಂಜ್ ಆಗುತ್ತೆ. ಅನದರ್ ಎಕ್ಸಾಂಪಲ್ ಈಸ್ ಕರ್ಲಿಂಗ್ ಆಫ್ ಮಿಲ್ಕ್ ಅನ್ನು ನಾವು ಮೊಸರು ಮಾಡ್ತೀವಲ್ವ, ಹಾಲನ್ನು ಮೊಸರು ಮಾಡಿದಾಗಲೂ ಅದೇ ತರ ಆಗೋದು. ಈಸ್ ಕಾಸ್ ಡ್ಯೂ ಟು ದಿ ಫಾರ್ಮೇಶನ್ ಆಫ್ ಲ್ಯಾಕ್ಟಿಕ್ ಆಸಿಡ್ ಬೈ ದಿ ಬ್ಯಾಕ್ಟೀರಿಯಾ ಪ್ರೆಸೆಂಟ್ ಇನ್ ದಿ ಮಿಲ್ಕ್. ಮಿಲ್ಕ್ ಅಲ್ಲಿ ಬ್ಯಾಕ್ಟೀರಿಯಾದಿಂದ ಲ್ಯಾಕ್ಟಿಕ್ ಆಸಿಡ್ ಆಗುತ್ತೆ. ಓಕೆ, ಇವೆಲ್ಲವೂ ಕೂಡ ಏನು ಪ್ರೋಟೀನ್ ಬದಲಾವಣೆ ಆಗೋದು. ದಟ್ ಈಸ್ ಕಾಲ್ಡ್ ಡಿನ್ಯಾಚುರೇಷನ್. ಅಂದ್ರೆ ಆಕ್ಟಿವ್ ಬಯಾಲಜಿಕಲ್ ಆಕ್ಟಿವಿಟಿ ಒರಿಜಿನಲ್ ಬಯಾಲಜಿಕಲ್ ಆಕ್ಟಿವಿಟಿ ಕಳ್ಕೊಳ್ಳುತ್ತೆ. ಯಾಕೆ ಆಗೋದ್ರಿಂದ, ಬೈ ಹೀಟ್ ಮಾಡೋದ್ರಿಂದ ಅಥವಾ ಅದರ pH ಅನ್ನ ಚೇಂಜ್ ಮಾಡೋದ್ರಿಂದ. ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಎಂಜೈಮ್ಸ್. Life is possible, enzymes, due to the coordination of various chemical reactions in living organisms. Life is possible due to the coordination of various chemical reactions in living organisms. Life hinge ನಡೀತಿದೆ, ಪಾಸಿಬಿಲಿಟಿ ಇದೆ ಅಂದ್ರೆ ಡ್ಯೂ ಟು ದಿ ಕೋಆರ್ಡಿನೇಷನ್ ಯಾವ್ದು, ವೇರಿಯಸ್ ಕೆಮಿಕಲ್ ರಿಯಾಕ್ಷನ್ಸ್ ಇನ್ ಲಿವಿಂಗ್ ಆರ್ಗಾನಿಸಮ್ಸ್. ಲಿವಿಂಗ್ ಆರ್ಗಾನಿಸಮ್ಸ್ ಅಲ್ಲಿ ಸೋ ಮೆನಿ ಕೆಮಿಕಲ್ ರಿಯಾಕ್ಷನ್ಸ್, ದೇರ್ ಇಸ್ ಎ ಕೋಆರ್ಡಿನೇಷನ್ ಬಿಟ್ವೀನ್ ದೆಮ್. An example is the digestion of food. ಗೊತ್ತಾನೆ, ನಾವು ಲೈಫ್ ಇರಬೇಕು ಅಂದ್ರೆ ನಾವು ಫುಡ್ ತಿನ್ಬೇಕು, ಅದರಿಂದ ನಾವು ಲೈಫ್ ನಾವು ಜೀವಂತವಾಗಿರ್ಲಿಕ್ಕೆ ಸಾಧ್ಯ. ಅಬ್ಸಾರ್ಪ್ಷನ್ ಆಫ್ ಅಪ್ರಾಪ್ರಿಯೇಟ್ ಮಾಲಿಕ್ಯೂಲ್ಸ್ ಅಂಡ್ ಅಲ್ಟಿಮೇಟ್ಲಿ ಪ್ರೊಡಕ್ಷನ್ ಆಫ್ ಎನರ್ಜಿ. ನಾವು ಫುಡ್ ಅನ್ನು ತಗೊಳ್ತೀವಿ, ಅದು ಡೈಜೆಷನ್ ಆಗುತ್ತೆ. ಡೈಜೆಷನ್ ಆಗಿದಾಗ ಅದರಲ್ಲಿ ಅದರ್ತಕ್ಕಂಥ ಅಬ್ಸಾರ್ಪ್ಷನ್ ಆಫ್ ಅಪ್ರೋಪ್ರಿಯೇಟ್ ಮಾಲಿಕ್ಯೂಲ್ಸ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅಂಡ್ ಅಲ್ಟಿಮೇಟ್ಲಿ ಅಬ್ಸರ್ವ್ ಮಾಡಿಕೊಂಡು ಎನರ್ಜಿ ಬರುತ್ತೆ. ದಿಸ್ ಪ್ರೊಸೆಸ್ ಇನ್ವಾಲ್ವ್ಸ್ ಎ ಸೀಕ್ವೆನ್ಸ್ ಆಫ್ ರಿಯಾಕ್ಷನ್ಸ್. ಒಂದೇ ರಿಯಾಕ್ಷನ್ ಅಲ್ಲ, ಸೀಕ್ವೆನ್ಸ್ ಆಫ್ ರಿಯಾಕ್ಷನ್ಸ್, ಅದ್ರ ಮಧ್ಯೆ ಕೋಆರ್ಡಿನೇಷನ್ ಇರುತ್ತೆ. ಅಂಡ್ ಆಲ್ ದೀಸ್ ರಿಯಾಕ್ಷನ್ಸ್ ಅಕರ್ ಇನ್ ದಿ ಬಾಡಿ ಅಂಡರ್ ವೆರಿ ಮೈಲ್ಡ್ ಕಂಡೀಷನ್ಸ್. ನಮ್ಮ ಬಾಡಿನಲ್ಲಿ ಎಲ್ಲಾ ರಿಯಾಕ್ಷನ್ಸ್ ನಡೀತಿದಾವೆ, ವೆರಿ ಮೈಲ್ಡ್ ಕಂಡೀಷನ್ಸ್. ದಿಸ್ ಅಕರ್ ವಿತ್ ದಿ ಹೆಲ್ಪ್ ಆಫ್ ಸರ್ಟೈನ್ ಬಯೋಕೆಟಲಿಸ್ಟ್. ಇದು ಹೆಂಗ್ ನಡೆಯುತ್ತೆ ಅಂದ್ರೆ, ಹೆಂಗ್ ನಡೀತದೆ ರಿಯಾಕ್ಷನ್ಸ್ ಅಂದ್ರೆ ಹೆಲ್ಪ್ ಆಫ್ ಸರ್ಟನ್ ಬಯೋಕೆಟಲಿಸ್ಟ್ ನಮ್ಮ ಬಾಡಿನಲ್ಲಿ ಕಾಲ್ಡ್ ಎಂಜೈಮ್ಸ್. ಕೆಲವು ಎಂಜೈಮ್ಸ್ ಇದಾವೆ, ಏನ್ ಸೋ ಮೆನಿ ನಮ್ಮ ಕೆಮಿಕಲ್ ರಿಯಾಕ್ಷನ್ಸ್ ನಮ್ಮ ಬಾಡಿನಲ್ಲಿ ನಡೀತಾವೋ ಅವ್ರು ನಡೆಸೋದು ಯಾವುದು, ಅವು ಕೆಲಸ ಮಾಡೋದು ಯಾವ, ಅವ್ರು ಕೆಟ್ಲಿಸ್ಟ್ ಆಗಿ ಕೆಲಸ ಮಾಡೋದು ಯಾವ್ದು ಅಂದ್ರೆ ರಿಯಾಕ್ಷನ್ ಆಗ್ಲಿಕ್ಕೆ ಕೆಟ್ಲಿಸ್ಟ್ ಆಗಿ ಕೆಲಸ ಮಾಡ್ತಕ್ಕಂಥವು ಎಂಜೈಮ್ಸ್. ಅದಕ್ಕೆ ನಾವು ಎಂಜೈಮ್ಸ್ಗೆ ಬಯೋಕೆಟಲಿಸ್ಟ್ ಅಂತೀವಿ. ಅಂದ್ರೆ ನಮ್ಮ ಬಾಡಿ ಒಳಗಡೆ ಏನ್ ರಿಯಾಕ್ಷನ್ಸ್ ನಡೀತಿದಾವು ಅದಕ್ಕೊಂದು ಎಕ್ಸಾಂಪಲ್ಸ್ ನಾನು ಕೊಟ್ಟಿದ್ದೀನಿ. ಇಲ್ಲಿ ಏನು ಡೈಜೆಷನ್ ಆಫ್ ಫುಡ್
ಅಬ್ಸಾರ್ಪ್ಷನ್ ಆಗಿ ಎನರ್ಜಿ ಬರುತ್ತೆ ಅಂತ ಹೇಳಿದ್ವಿ. ಇಲ್ಲಿ ಹಂಗೆ ಡೈರೆಕ್ಟ್ ನಡೆಯಲ್ಲ, ಸೋ ಮೆನಿ ಬಯೋಕೆಮಿಕಲ್ ರಿಯಾಕ್ಷನ್ ನಡೆಯುತ್ತೆ ಇಲ್ಲಿ ನಡೆಯೋದ್ರಿಂದ ಈ ತರ ಆಗುತ್ತೆ. ಈ ನೆಡ್ಲಿಕ್ಕೆ ಸಮ್ ಕೆಟ್ಲಿಸ್ಟ್ ಬೇಕು. ಯಾವ್ದು ಕೆಟ್ಲಿಸ್ಟ್? ಎಂಜೈಮ್ಸ್ ಆರ್ ದಿ ಕೆಟ್ಲಿಸ್ಟ್. ಓಕೆ, ಎಂಜೈಮ್ಸ್ ನಾವು ಬಯೋಕೆಟ್ಲಿಸ್ಟ್ ಅಂತ ಕರಿತೀವಿ. ಆಲ್ಮೋಸ್ಟ್ ಆಲ್ ದಿ ಎಂಜೈಮ್ಸ್ ಆರ್ ಗ್ಲೋಬುಲಾರ್ ಪ್ರೋಟೀನ್ಸ್. ಎಲ್ಲಾ ಎಂಜೈಮ್ಸ್ ಕೂಡ ಏನಪ್ಪಾ ಗ್ಲೋಬುಲಾರ್ ಪ್ರೋಟೀನ್ಸ್ ಆಗಿರುತ್ತೆ. ಎಂಜೈಮ್ಸ್ ಆರ್ ವೆರಿ ಸ್ಪೆಸಿಫಿಕ್. Enzymes are very specific for a particular reaction and for a particular substrate. Enzymes are very specific for a particular reaction. ಯಾವ್ದು ಒಂದು enzymes are very specific for a particular ಒಂದು reaction ಗೆ ಒಂದೇ ಎಂಜೈಮ್ ಕೆಲಸ ಮಾಡಿದೆ. ಬೇಕಾದಷ್ಟು ಎಂಜೈಮ್ಸ್ ನಮ್ಮ ಬಾಡಿ ಒಳಗಡೆ ಇದಾವೆ. ಅದಕ್ಕೆ ಪರ್ಟಿಕ್ಯುಲರ್ ಎಂಜೈಮ್ ಪರ್ಟಿಕ್ಯುಲರ್ ರಿಯಾಕ್ಷನ್ ಕೆಟಲೈಸ್ ಮಾಡುತ್ತೆ. ಎಲ್ಲಾ ಎಂಜೈಮ್ಸ್ ಎಲ್ಲಾ ರಿಯಾಕ್ಷನ್ ಕೆಟಲೈಸ್ ಆಗಿ ಕೆಲಸ ಮಾಡಲ್ಲ. ದೇ ಆರ್ ಸ್ಪೆಸಿಫಿಕ್. ಗೊತ್ತಿರಬೇಕು, ಸ್ಪೆಸಿಫಿಕ್ ರಿಯಾಕ್ಷನ್ ಮಾತ್ರ ಕೆಟಲಿಸ್ಟ್ ಆಗಿ ಕೆಲಸ ಮಾಡುತ್ತೆ ಅಂತ ಅರ್ಥ. And for a particular substrate matra, they are generally named after the compound or the class of compounds upon which they work. ನೋಡಿ, ಮಾಲ್ಟೋಸ್ ಗ್ಲೂಕೋಸ್ ಆಗ್ಬೇಕು ಅಂದ್ರೆ ಒಂದು ಎಂಜೈಮ್ ಕೆಲಸ ಮಾಡುತ್ತೆ, ಅದಕ್ಕೆ ಮಾಲ್ಟೇಸ್ ಅಂತ. ಯಾಕಂದ್ರೆ ಮಾಲ್ಟೋಸ್ ಅನ್ನ ಕನ್ವರ್ಟ್ ಗ್ಲೂಕೋಸ್ ಕನ್ವರ್ಟ್ ಮಾಡ್ತಕ್ಕಂಥ ಒಂದು ಎಂಜೈಮ್ಗೆ ನೋಡಿ ಮಾಲ್ಟೇಸ್ ಅಂತೀವಿ ಅದನ್ನ. ನೋಡಿ, ದೇ ಆರ್ ಜನರಲಿ ನೇಮ್ಡ್ ಅಂತ ಹೇಳಿದ್ವಿ ಅಲ್ಲಿ. ದೇ ಆರ್ ಜನರಲಿ ನೇಮ್ಡ್ ಆಫ್ಟರ್ ದಿ ಕಾಂಪೌಂಡ್. ಅಂದ್ರೆ ಮಾಲ್ಟೋಸ್ ಇತ್ತು, ಮಾಲ್ಟೇಸ್ ಅಂದ್ವಿ ಅಂತ ಅರ್ಥ. ಕ್ಲಾಸ್ ಆಫ್ ಕಾಂಪೌಂಡ್ಸ್ ಅಪಾನ್ ವಿಚ್ ದೇ ವರ್ಕ್. ಎಂಜೈಮ್ ದಿ catalyzes the hydrolysis of maltose into glucose is named as maltase. Sometimes enzymes are also named after the day reaction. Sometimes the enzymes are also named after the reaction ಆದ್ಮೇಲೆ, ರಿಯಾಕ್ಷನ್ ಮೇಲೆ, where they are used, ಯಾವ ರಿಯಾಕ್ಷನ್ ಯೂಸ್ ಮಾಡ್ತೀವಿ ಅದ್ರ ಮೇಲೂ ಕೂಡ ನಾವು ಎಂಜೈಮ್ ಹೆಸರನ್ನು ಹೇಳ್ತೀವಿ. For example, the enzymes which catalyze the oxidation of one substrate with simultaneous reduction of another substrate. ಒಂದು ಸಬ್ಸ್ಟ್ರೇಟ್ ಅನ್ನ ಆಕ್ಸಿಡೇಷನ್ ಮಾಡುತ್ತೆ, ಮತ್ತೊಂದು ಸಬ್ಸ್ಟ್ರೇಟ್ ಅನ್ನ ರಿಡಕ್ಷನ್ ಮಾಡುತ್ತೆ. ಅದಕ್ಕೆ ನಾವೇನಂತ ಎಂಜೈಮ್ಗೆ ಆ ರಿಯಾಕ್ಷನ್ ಮೇಲೆ ಹೆಸರು ಹೇಳ್ತೀವಿ, ಆಕ್ಸಿಡೋ ರಿಡ್ಯೂಕ್ಟೇಸ್ ಅಂತ ಕರಿತೀವಿ. ಆಕ್ಸಿಡೋ ರಿಡಕ್ಟೇಸ್ ಆ ಎಂಜೈಮ್ ಹೆಸರು. ಯಾಕಂದ್ರೆ ಒಂದು ಸಬ್ಸ್ಟ್ರೇಟ್ ಆಕ್ಸಿಡೈಸ್ ಆಗಿ ಕೆಲಸ ಮಾಡ್ತು, ಮತ್ತೊಂದು ಸಬ್ಸ್ಟ್ರೇಟ್ ಗಾಗಿ ರಿಡಕ್ಷನ್ ಆಗಿ ಕೆಲಸ ಮಾಡ್ತು, ರಿಡ್ಯೂಸ್ ಮಾಡ್ತು. ಅದಕ್ಕೋಸ್ಕರ ಆ ಎಂಜೈಮ್ ಏನಂತ ಕರಿತೀವಪ್ಪ? ಆಕ್ಸಿಡೋ ರಿಡಕ್ಟೇಸ್ ಅಂತ ಕರಿತೀವಿ. ದಿ ಎಂಡಿಂಗ್ ಆಫ್ ದಿ ನೇಮ್ ಆಫ್ ಎನ್ ಎಂಜೈಮ್ ಈಸ್ ASE. ಆರ್ ಇಟ್ ಕ್ಲಿಯರ್? ಮಾಲ್ಟೇಸ್ ಅಂದ್ರೆ ಮಾಲ್ಟೋಸ್ ಅನ್ನ ಹೈಡ್ರಾಲಿಸಿಸ್ ಹೈಡ್ರಾಲಿಸಿಸ್ ಮಾಡ್ಲಿಕ್ಕೆ ಕೆಟಲಿಸ್ಟ್ ಆಗಿ ವರ್ಕ್ ಮಾಡಿದ ಒಂದು ಎಂಜೈಮ್ ಮಾಲ್ಟೋಸ್ ಅನ್ನ ಕೆಟಲೈಸ್ ಮಾಡೋದಕ್ಕೆ ಮಾಲ್ಟೇಸ್ ಅಂತ ಕರಿತೀವಿ. ಇಸ್ ಇಟ್ ಕರೆಕ್ಟ್? ನೆಕ್ಸ್ಟ್, mechanism of enzyme action. Okay, enzymes are needed only in small quantities for the progress of the reaction. ಎಂಜೈಮ್ ತುಂಬಾ ಹೆಚ್ಚಿಗೆ ಕೆಟಲಿಸ್ಟ್ ಹಾಕಿದ್ರೆ ಬೇಗ ರಿಯಾಕ್ಷನ್ ನಡೆಯುತ್ತೆ, ಸುಳ್ಳು. ಯಾವತ್ತು ಎಂಜೈಮ್ ಇಸ್ ಎ ಕೆಟಲಿಸ್ಟ್, ಇಟ್ ಇಸ್ ಎ ಬಯೋಕೆಮಿಕಲ್ ಕೆಟಲಿಸ್ಟ್, ಒಂದು ತುಂಬಾನೇ ಬೇಕು ನನಗಿಲ್ಲ. ಸ್ಮಾಲ್ ಕ್ವಾಂಟಿಟಿ ಆಫ್ ದಿ ಎಂಜೈಮ್ ಇಸ್ ಸಫಿಷಿಯಂಟ್ ಟು ಬ್ರಿಂಗ್ ಅಬೌಟ್ ದಿ ರಿಯಾಕ್ಷನ್. ಒಂದು ರಿಯಾಕ್ಷನ್ ನಡೀಲಿಕ್ಕೆ ಸ್ವಲ್ಪ ಎಂಜೈಮ್ ಆದ್ರೆ ಸಾಕು. Similar to the action of chemical catalysts, enzymes are said to reduce the magnitude of activation energy. Enzymes are said to reduce the magnitude of activation energy. For example, activation energy for acid hydrolysis of sucrose is 6.22 kilojoules per mole, while the activation energy is only 2.15 kJ per mole. When hydrolyzed by the enzyme sucrase, mechanism for the enzyme action has been discussed in the next unit 5. Vitamins. It has been observed that certain organic compounds are required in small amounts in our diet, but their deficiency causes specific diseases. Small amounts ಬೇಕು ನಮ್ಮ ಡಯಟ್ ಅದೇನಾದ್ರೂ ಡಿಫಿಷಿಯನ್ಸಿ, ಸ್ವಲ್ಪ ಡಿಫಿಷಿಯನ್ಸಿ ಆದ್ರೂ ಕೆಲವು ಸ್ಪೆಸಿಫಿಕ್ ಡಿಸೀಸಸ್ ಬರ್ತವೆ. These compounds are called vitamins. ಅಂದ್ರೆ certain organic compounds are required in a small amounts in our diet, but their deficiency causes specific diseases. These compounds are called vitamins. Most of the vitamins cannot be synthesized in our body. ನಮ್ಮ ಬಾಡಿ ಸಿಂಥಸೈಸ್ ಮಾಡಲ್ಲ, but plants can synthesize almost all
of them. Plants alone synthesize ಮಾಡ್ತವೆ. So they are considered as essential food factors. Essential food factors of vitamins. However, the bacteria of the gut can produce some of the vitamins required by us. All the vitamins are generally available in our diet. Different vitamins belong to various chemical classes and it is difficult to define them on the basis of structure in the define madlikagalla. They are generally regarded as organic compounds required. Nodi adara generally your vitamins are regarded as organic compounds required in the diet in small amounts to perform specific biological functions for normal maintenance of optimum growth. Optimum growth and health of the organism. Organic compounds required in the diet in small amounts, ಸ್ವಲ್ಪ ಪ್ರಮಾಣದಲ್ಲಿ to perform specific biological functions. ಯಾಕೆ ಬೇಕಾವೋ specific biological functions ಅನ್ನ ಮಾಡಲಿಕ್ಕೆ ಬೇಕು for ಅದಕ್ಕೋಸ್ಕರ normal maintenance of optimum growth ಬೆಳೆಯಲಿಕ್ಕೆ and health of the organism, ಆರೋಗ್ಯವಾಗಿರಲಿಕ್ಕೆ ಬೇಕು. Vitamins are designated by alphabets A, B, C, D, etc. Some of them are further named as subgroups. Example B1, B2, B6, B12, etc. Excess of vitamins is also harmful. Excess of vitamins is also harmful, and vitamin pills should not be taken without the advice of the doctor. Vitamins pills doctor advice excess protein also they are harmful to the body. The term vitamin was coined from the word vital plus amine. Vital plus amine. Since ನಮಗೆ ಹೆಂಗೆ vitamin ಅಂತ ಬಂತು ಅಂದ್ರೆ vital plus amine. Since the earlier identified compounds had amino groups, later work showed that most of them did not contain amino groups. So the letter E was dropped and the term vitamin is used in these days. Classification of vitamins. Vitamins are classified into two groups depending upon their solubility in water or fat. Water soluble and fat soluble vitamins ಅಂತ ಕರೀತೀವಿ. Fat soluble vitamins, vitamins which are soluble in fat and oils but insoluble in water are kept in this group. Fat soluble andre they are soluble in fat or oils are soluble but insoluble in water adre adಕ್ಕೆ fat soluble vitamins ಅಂತ ಕರೀತೀವಿ. These are ಯಾವ್ಯಾವುದು ಅಂದ್ರೆ A, B, E and K. A, B, E and K. They are stored in liver. ಎಲ್ಲಿ ಸ್ಟೋರ್ ಆಗುತ್ತೆ? ಲಿವರ್ ಸ್ಟೋರ್ ಆಗಿರುತ್ತೆ. And adipose ಅಂದ್ರೆ fat storing tissues ಅಲ್ಲಿ, fat adipose tissues ಅಲ್ಲಿ ಇದು ಸ್ಟೋರ್ ಆಗಿರುತ್ತೆ. ಯಾವುದು? fat soluble vitamins. Water soluble vitamins, big group vitamins and vitamin C are soluble in water, so are grouped together. Water soluble vitamins must be supplied regularly in diet because they are readily excreted in urine and cannot be stored in our body. ನಮ್ಮ ಬಾಡಿನಲ್ಲಿ ಸ್ಟೋರ್ ಆಗಲ್ಲ, ಎಕ್ಸೆಪ್ಟ್ ವಿಟಮಿನ್ B12 ಬಿಟ್ಟರೆ ಯಾವುದು ಸ್ಟೋರ್ ಆಗಲ್ಲ. ಅದಕ್ಕೆ ಈಸಿಯಾಗಿ ಎಕ್ಸ್ಕ್ರೀಷನ್ ಆಗುತ್ತೆ ಯೂರಿನ್ ಮುಖಾಂತರ, ಅದನ್ನ ನಾವು ತಗೊಳ್ತಾ ಇದ್ದೇವೆ. ನೋಡಿ, big group vitamins and vitamin C are soluble in water, so they are grouped together. Water soluble vitamins must be supplied regularly in diet. ನಮ್ಮ ಊಟದಲ್ಲಿ ರೆಗ್ಯುಲರ್ ತಗೊಳ್ತೀವಿ and they are readily excreted in urine ಅಲ್ಲಿ ಹೋಗುತ್ತೆ and cannot be stored in our body. Some cannot be stored in our body. Some important vitamins, their sources and diseases caused by their deficiency are listed in table 14.3. Some important vitamins, their sources and their deficiency, diseases. Name of the vitamins, sources, deficiency. Vitamin A sources the vitamin A ಅಂದ್ರೆ fish liver oil, carrots, butter and milk ಅಲ್ಲಿ vitamin A ಇದೆ, butter ಇದೆ, milk ಅಲ್ಲಿ ಇದೆ. ಅದೇನಾದ್ರೂ ಡಿಫಿಷಿಯನ್ಸಿ ಆಯ್ತು ಅಂದ್ರೆ ವಿಟಮಿನ್ ಎ ಡಿಫಿಷಿಯನ್ಸಿ ಆದ್ರೆ 0 ಥ್ಯಾಲಮಿಯಾ
ಅಂತ ಒಂದು ಡಿಸೀಸ್ ಬರುತ್ತೆ. ಆರ್ಡನಿಂಗ್ ಆಫ್ ಕಾರ್ನಿಯಾ ಆಫ್ ಐ, ನೈಟ್ ಬ್ಲೈಂಡ್ನೆಸ್ ಬರುತ್ತೆ. ವಿಟಮಿನ್ ಎ ದಟ್ ಈಸ್ ಡಿಫಿಷಿಯನ್ಸಿ ಆದ್ರೆ ಅದಕ್ಕೆ ಹೆಸರು ಝೀರೋಥಾಲ್ಮಿಯಾ ಅಂತೀವಿ. ಅದಕ್ಕೆ ಇನ್ನೊಂದು ಯಾಕಂತಂದ್ರೆ ಆರ್ಡನಿಂಗ್ ಆಫ್ ಕಾರ್ನಿಯಾ ಆಫ್ ಐ, ಅದಕ್ಕೆ ನೈಟ್ ಬ್ಲೈಂಡ್ನೆಸ್ ಅಂತ ಕರಿತೀವಿ. ವೈಟಮಿನ್ ಬಿ1 ಥೈಮಿನ್ ಎಲ್ಲಿ ಇರುತ್ತೆ? ಸೋರ್ಸ್ ಈಸ್ಟ್ ಅಲ್ಲಿದೆ, ಮಿಲ್ಕ್ ಅಲ್ಲಿದೆ, ಗ್ರೀನ್ ವೆಜಿಟಬಲ್ಸ್ ಅಲ್ಲಿದೆ ಅಂಡ್ ಸೆರಲ್ಸ್. ಮಿಲ್ಕ್ ವಿಟಮಿನ್ ಆಯ್ತಲ್ವಾ. ವೆರಿ ಲಾಸ್ ಆಫ್ ಅಪೆಟೈಟ್, ರಿಟಾರ್ಡೆಡ್ ಗ್ರೋತ್, ಸರಿಯಾಗಿ ಬೆಳೆದ ರಿಟಾರ್ಡೆಡ್ ಗ್ರೋತ್, ವೆರಿ ರೋಗ ಅಂತ ಕರಿತೀವಿ ಅದನ್ನ. ಯಾವಾಗ ಅಂದ್ರೆ ವಿಟಮಿನ್ ಬಿ1 ಡೆಫಿಷಿಯನ್ಸಿ ಆದ್ರೆ ಅದರ ಟೈಮಿಂಗ್. ವಿಟಮಿನ್ ಬಿ2 ರೈಬೋಫ್ಲಾವಿನ್ ಮಿಲ್ಕ್ ಅಲ್ಲಿದೆ, ಎಗ್ ವೈಟ್ ಅಲ್ಲಿದೆ. ಎಗ್ ವೈಟ್ ಅಲ್ಲಿ ವಿಟಮಿನ್ ಬಿ2 ಇದೆ, ಎಗ್ ವೈಟ್ ಅಲ್ಲಿದೆ. ಲಿವರ್ ಅಲ್ಲಿದೆ, ಕಿಡ್ನಿನಲ್ಲಿದೆ. ಸೋರ್ಸ್ ಅಲ್ಲಿ ಲಿವರ್ ಅಲ್ಲಿ, ಕಿಡ್ನಿ. ಚೊಲಾಸಿಸ್ ಫಿಸರಿಂಗ್ ಅಟ್ corners of mouth and lips, digestive disorders and burning sensation of the skin. ಇದಾಗುತ್ತೆ ವಿಟಮಿನ್ ಬಿ2 ಡೆಫಿಷಿಯನ್ಸಿ ಆದ್ರೆ. ವಿಟಮಿನ್ ಬಿ6 ಪೈರಿಡಾಕ್ಸಿನ್ ಎಲ್ಲಿದೆ? ಈಸ್ಟ್, ಮಿಲ್ಕ್, ಎಗ್ ಯolk, cereals and grams. Convulsions. ವಿಟಮಿನ್ ಬಿ12 ಎಲ್ಲಿದೆ? ಮೀಟ್ ಅಲ್ಲಿದೆ, ಫಿಶ್, ಎಗ್ ಅಂಡ್ ಕರ್ಡ್. ಪರ್ನಿಷಿಯಸ್ ಅನಿಮಿಯಾ ಅಂತ ಕರಿತೀವಿ ಡೆಫಿಷಿಯನ್ಸಿ ಆದ್ರೆ. ಆರ್ಬಿಸಿ ಡಿಫಿಷಿಯಂಟ್ ಇನ್ ಹಿಮೋಗ್ಲೋಬಿನ್. ಹಿಮೋಗ್ಲೋಬಿನ್ ಆರ್ಬಿಸಿ ಡೆಫಿಷಿಯನ್ಸಿ, ಪರ್ನಿಷಿಯಸ್ ಅನಿಮಿಯಾ ಅಂತ ಕರಿತೀವಿ. ದಟ್ ಇಸ್ ವಿಟಮಿನ್ ಬಿ12. ಮೀಟ್ ಅಲ್ಲಿದೆ, ಫಿಶ್ ಅಲ್ಲಿದೆ, ಎಗ್ ಅಲ್ಲಿದೆ, ಕರ್ಡ್ ಅಲ್ಲಿದೆ. ವಿಟಮಿನ್ ಸಿ ಅಸ್ಕಾರ್ಬಿಕ್ ಆಸಿಡ್ ಅಂತ ಕರಿತೀವಿ ಇನ್ನೊಂದು ಹೆಸರದಕ್ಕೆ. ಸಿಟ್ರಸ್ ಫ್ರೂಟ್ಸ್ ಅಲ್ಲಿದೆ ಇದು. ಆಮ್ಲ ಅಂಡ್ ಗ್ರೀನ್ ಲೀಫಿ ವೆಜಿಟಬಲ್ಸ್ ಅಲ್ಲಿದೆ. ಸ್ಕರ್ವೆ, ಬ್ಲೀಡಿಂಗ್ ಗಮ್ಸ್, ದಟ್ ಇಸ್ ಕರ್ವೆ ರೋಗ ಅಂತ ಕರೀತಾರೆ ಡೆಫಿಷಿಯನ್ಸಿನ. ವಿಟಮಿನ್ ಡಿ ಎಕ್ಸ್ಪೋಸರ್ ಟು ಸನ್ಲೈಟ್, ಫಿಶ್ ಅಂಡ್ ಎಗ್ ಯolk. ರಿಕೆಟ್ಸ್ ಡೆಫಿಷಿಯನ್ಸಿ ಆದ್ರೆ ರೋಗ ಎಂತ ರೋಗ ಬರುತ್ತಪ್ಪ? ರಿಕೆಟ್ಸ್ ಅಂತ ಬರುತ್ತೆ. ಇವೆಲ್ಲ ಚೆನ್ನಾಗಿ ಗೊತ್ತಿರಬೇಕು. ಬೋನ್ ಡಿಫಾರ್ಮಿಟೀಸ್ ಇನ್ ಚಿಲ್ಡ್ರನ್ ಅಂಡ್ osteomalacia, that is soft bones and joint pain in adults. Vitamin D joint ಬರ್ಲಿಕ್ಕೆ ಕಾರಣ. Vitamin E vegetable oils like wheat, germ oil, sunflower oil, etc. Vitamin E ಇದೆ. Increased fragility of RBCs and muscular weakness. Vitamin K green leafy vegetables ಅಲ್ಲಿದೆ. Increased blood clotting time ಅನ್ನು ಮಾಡಿದ್ವಿ. ವಿಟಮಿನ್ ಕೆ ಡೆಫಿಷಿಯನ್ಸಿ ಆದ್ರೆ ಬೇಗ ಬ್ಲಡ್ ಕ್ಲಾಟ್ ಆಗಲ್ಲ. ಇದ್ರ ಬಗ್ಗೆ ಎಲ್ಲ ಗೊತ್ತಾಯ್ತು. ಡೆಫಿಷಿಯನ್ಸಿ ಎಲ್ಲಿ ಇರುತ್ತೆ, ಅದರ ಡೆಫಿಷಿಯನ್ಸಿ ಆದ್ರೆ ಯಾವ ಕಾಯಿಲೆ ಬರುತ್ತೆ, ಇದು ಗೊತ್ತಾಯ್ತು. ಯಾವ ಡಿಸೀಸ್ ಬರುತ್ತೆ ನಿಮಗೆ ಗೊತ್ತಾಯ್ತು. ಈಗ ನೆಕ್ಸ್ಟ್ ನ್ಯೂಕ್ಲಿಕ್ ಆಸಿಡ್ಸ್. ನೆಕ್ಸ್ಟ್ ಒನ್ ಈಸ್ ನ್ಯೂಕ್ಲಿಕ್ ಆಸಿಡ್ಸ್. Every generation of each and every species resembles its ancestors in many ways. Ancestor na ಹೋಲ್ತಾರೆ, ಮಕ್ಕಳು ತಂದೆ ನೋಡೋದು, ಅವರ ಅಜ್ಜನ ನೋಡೋದು, ಈ ತರ ಆತರ ಕ್ಯಾರೆಕ್ಟರ್ಸ್ ಬಂದಿರ್ತವೆ. How are these characteristics transmitted from one generation to the next? ಹೆಂಗೆ ಟ್ರಾನ್ಸ್ಫರ್? ನಿಮ್ಮ ಅಜ್ಜಿ ತರ ಇದೀನಿ, ನಿಮ್ಮ ಅಜ್ಜನ ತರ ಇದೀನಿ, ನಿಮ್ಮ ಅಪ್ಪನ ತರ ಇದೀನಿ, ಅಮ್ಮನ ತರ ಇದೀನಿ ಅಂತ ಹೇಳ್ತಾರಲ್ವಾ? How these characteristics transmitted from one generation to the next? It has been observed that the nucleus of a living cell is responsible for this transmission of inherent characters. ಯಾವುದು ಕಾರಣ ಅಂದ್ರೆ nucleus of the living cell is responsible for the transmission of these inherent characters. ಟ್ರಾನ್ಸ್ಫರ್ ಒಂದು ಜನರೇಷನ್ ಮತ್ತೊಂದು ಜನರೇಷನ್ ಟ್ರಾನ್ಸ್ಫರ್ ಮಾಡಲಿಕ್ಕೆ ಆ ನ್ಯೂಕ್ಲಿಯಸ್ ಕಾರಣ. Nucleus of the living cell, also called heredity ಅಂತ ಕರೀತೀವಿ ಇದನ್ನ. The particles in nucleus of the cell responsible for heredity are called chromosomes. Okay ಅಂತ ಕರೀತೀವಿ ನಾವು. Chromosomes, which are made up of proteins and another type of biomolecules called nucleic acids. Chromosomes which are made up of proteins and another type of biomolecule that is called nucleic acids. And the chromosomes ಯಾವ್ದನ್ನ ಮಾಡಲ್ಪಟ್ಟಿರ್ತವೆ? ಪ್ರೋಟೀನ್ಸ್ ಮತ್ತು ನ್ಯೂಕ್ಲಿಕ್ ಆಸಿಡ್ಸ್ ಇಂದ. These are mainly of two types. ಎರಡು ತರ ಇದಾವೆ.
ಇದರಲ್ಲಿ ನ್ಯೂಕ್ಲಿಕ್ ಆಸಿಡ್ಸ್ ಅಲ್ಲಿ ಒಂದು ಡಿಆಕ್ಸಿರೈಬೋನ್ಯೂಕ್ಲಿಕ್ ಆಸಿಡ್ DNA ಅಂತ ಕರಿತೀವಿ. ಡಿಆಕ್ಸಿರೈಬೋನ್ಯೂಕ್ಲಿಕ್ ಆಸಿಡ್ DNA and ribonucleic acid RNA. Since nucleic acids are long chain polymers of nucleotides, nucleic acid ಏನಪ್ಪಾ, they are the polymers of nucleotides. Nucleic acid ಯಾರಿಂದ ಮಾಡಲ್ಪಟ್ಟಿದ್ದಾವೆ? Nucleotides. They are the monomers. Okay, polymer nucleic acid ಗೆ monomer ಯಾವುದು? Nucleotides. Polymers of the nucleotides are the long chain polymers of nucleotides, so they are also called polynucleotides ಅಂತ ಕರಿತೀವಿ. They are polynucleotides. Chemical composition of nucleic acids. Complete hydrolysis of DNA or RNA yields a pentose sugar, phosphoric acid and nitrogen containing heterocyclic compound called base. In DNA molecules, the sugar moiety is beta D 2-deoxyribose, whereas in RNA molecule it is beta D ribose. ಇನ್ನೊಂದ್ಸರಿ ಹೇಳ್ತೀನಿ ನೋಡಿ. ಕಂಪ್ಲೀಟ್ ಹೈಡ್ರಾಲಿಸಿಸ್ ಆಫ್ DNA ಆರ್ RNA ನಾವೇನಾದ್ರೂ ಮಾಡಿದ್ರೆ ಇಟ್ ಈಸ್ ಎ ಪೆಂಟೋಸ್ ಶುಗರ್ ಕೊಡುತ್ತೆ. DNA ನಾವು ಹೈಡ್ರಾಲಿಸಿಸ್ ಮಾಡಿದ್ರೆ ಪೆಂಟೋಸ್ ಶುಗರ್ ಕೊಡುತ್ತೆ, ಫಾಸ್ಫಾರಿಕ್ ಆಸಿಡ್ ಕೊಡುತ್ತೆ ಅಂಡ್ ನೈಟ್ರೋಜನ್ ಕಂಟೈನಿಂಗ್ ಹೆಟರೋಸೈಕ್ಲಿಕ್ ಕಾಂಪೌಂಡ್, ಅದನ್ನ ಬೇಸ್ ಅಂತ ಕರಿತೀವಿ ನಾವು ಅದನ್ನ. ನೈಟ್ರೋಜನ್ ಕಂಟೈನಿಂಗ್ ಹೆಟರೋಸೈಕ್ಲಿಕ್ ಕಾಂಪೌಂಡ್ ಅನ್ನು ಕೊಡುತ್ತೆ. ಅಂದ್ರೆ DNA ಅಥವಾ RNA ಒಳಗಡೆ ಏನಿದೆ? ಪೆಂಟೋಸ್ ಶುಗರ್ ಇದೆ, ಫಾಸ್ಫಾರಿಕ್ ಆಸಿಡ್ ಇದೆ ಮತ್ತು ಬೇಸ್ ಇದೆ. ಬೇಸ್ ಅಂದ್ರೆ ಏನು? ನೈಟ್ರೋಜನ್ ಕಂಟೈನಿಂಗ್ ಹೆಟರೋಸೈಕ್ಲಿಕ್ ಕಾಂಪೌಂಡ್. ಅದು in DNA molecule, the sugar moiety is beta D 2-deoxyribose. The sugar moiety is beta D 2-deoxyribose, whereas in RNA molecule ಏನಿದೆಯಪ್ಪ ಅಂದ್ರೆ sugar molecule that is beta D ribose ಇದೆ, beta D ribose. beta D ribose ಯಾವ ತರ ಇದೆ, beta D 2-deoxyribose ಯಾವ ತರ ಇದೆ ನೋಡಿ. ರೈಟ್, ಸ್ಟ್ರಕ್ಚರ್ಸ್ ಗೊತ್ತಿರ್ಬೇಕು ನಿಮಗೆ. ಇದು ಕರೆಕ್ಟ್ ಸ್ಟ್ರಕ್ಚರ್ಸ್ ನೋಡಿ. CH2OH HOH HOH ರಿವರ್ಸ್ ಆಗಿದೆ ನೋಡಿ. OH HO beta D 2-deoxyribose. ಇಲ್ಲಿ ಕಾರ್ಬನ್ ಅಟಮ್ 2 ನಲ್ಲಿ 2 H ಇದೆ, ಇಲ್ಲಿ H ಇದೆ, OH ಇದೆ, ಅಷ್ಟೇ ಡಿಫರೆನ್ಸ್ ನೋಡಿ. ಹೌದಲ್ವಾ? ಗೊತ್ತಾಗ್ತಿದ್ಯಾ? ಕಾರ್ಬನ್ ಅಟಮ್ 2 ನಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. DNA contains 4 bases. DNA ದಲ್ಲಿ 4 bases, that is adenine, guanine, cytosine and thymine. 4 bases ಇದಾವೆ. RNA also contains 4 bases. RNA ಕೂಡ the first 3 bases are same. Adenine, guanine and cytosine is same as in DNA, but the fourth one is uracil. ಅಲ್ಲಿ thymine ಇರುತ್ತೆ, ಇಲ್ಲಿ RNA ದಲ್ಲಿ ಯುರಾಸಿಲ್ ಇರುತ್ತೆ. ಇದು ತುಂಬಾ ಸರಿ ಕ್ವೆಶ್ಚನ್ ಬೋರ್ಡ್ ಎಕ್ಸಾಮ್ ಅಲ್ಲಿ ಮತ್ತು CET ಅಲ್ಲಿ ಬಂದಿರೋದು. ಫಸ್ಟ್ ಅಡೆನಿನ್ ಗುಯಾನಿನ್ ಸೈಟೋಸಿನ್ ಕಾಮನ್ ಬೋತ್ ಇನ್ DNA and RNA, ಬಟ್ DNA ನಲ್ಲಿ ಥೈಮಿನ್ ಇರುತ್ತೆ, ಬಟ್ RNA ದಲ್ಲಿ ಯಾವ್ದಿರುತ್ತೆ? ದಟ್ ಈಸ್ RNA contains 4 bases. The first 3 bases are same, but DNA, but the fourth one is uracil ಇರುತ್ತೆ, ಅಲ್ಲಿ T ಇರುತ್ತೆ. AGCT ಇಲ್ಲಿ AGCT ಅಲ್ಲಿ AGCU ಇರುತ್ತೆ ಇಲ್ಲಿ RNA ದಲ್ಲಿ. ಅಡೆನಿನ್ ಸ್ಟ್ರಕ್ಚರ್ ನೋಡಿ, ಗ್ವಾನೈನ್ ಸ್ಟ್ರಕ್ಚರ್ ನೋಡಿ, ಸೈಟೋಸಿನ್ ಸ್ಟ್ರಕ್ಚರ್ ನೋಡಿ, ಥೈಮಿನ್ ಸ್ಟ್ರಕ್ಚರ್ ನೋಡಿ, ಯುರಾಸಿಲ್ ಸ್ಟ್ರಕ್ಚರ್ ನೋಡಿ. ಸ್ಟ್ರಕ್ಚರ್ ಆಫ್ ನ್ಯೂಕ್ಲಿಕ್ ಆಸಿಡ್ಸ್. ಸ್ಟ್ರಕ್ಚರ್ ಆಫ್ ನ್ಯೂಕ್ಲಿಕ್ ಆಸಿಡ್ಸ್. Structure of the nucleic acids. Structure of the nucleic acids. This is next class ಅಲ್ಲಿ ಮಾಡೋಣ.